ಪ್ರಚಾರ ಮಾಡೋದು. ಯಾಕಂದರೆ ಕೈಲಾಗದವರ ಕೊನೆಯ ಅಸ್ತ್ರವೇ ಅಪಪ್ರಚಾರ. ಕಳೆದ 2.5 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅದೇ ಥರ ಮಾಡಿದ್ದಾರೆ. ನಮ್ಮ ವಿಡಿಯೋಗಳನ್ನು ನೋಡುವವರಿಗೆ ಗೊತ್ತಿರ್ತದೆ. SKDRDP ಬಗ್ಗೆ ನಾನು ಕೂಡ ಸಂಘದಲ್ಲಿದ್ದವ. ನಿರ್ಣಯ ಪುಸ್ತಕ ಕೇಳಲಿಕ್ಕೆ ಹೋಗುವಾಗ ಒಬ್ಬ ನಾನು ಬಾಟಲ್ ಹಿಡ್ಕೊಂಡು ತಲೆ ಹೊಡಿಲಿಕ್ಕೆ ಬಂದಿದ್ದು ನಿಮ್ಗೆ ಗೊತ್ತಿರ್ಬೋದು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದೊಂದು ಸಾಧಾರಣ 30 ಲಕ್ಷ ಜನ ನೋಡಿರುವಂಥ ವಿಡಿಯೋ. ಮಂಜುನಾಥ ತೂಪಿಯರು ಗೊತ್ತಂಡ ಐಕ್ಯ ನಿಖಲ್ನ ಐತೆ ಪೂರ ಬಿದೈದು ಬುಡ್ದು ಬುರೊಂದುಂಡು ಎಂಗ ಪುಸ್ತಕ ಬರ್ಲೆ ಇಂದು ಬೋಡು ಪುಸ್ತಕ ಗೆಂಡ ಇಂಚ ಮಲ್ ತೊಂದುಲ್ಲೆ ತುಲೆ ಬೆದರಿಕೆ ಬಾಡೊಂದುಲ್ಲೇರು ಮೂಲ ಬೆದರಿಕೆ ಪುಸ್ತಕ ಕೆಂಡ ಧರ್ಮಸ್ಥಳ ಗ್ರೂಪದ ಪುಸ್ತಕ ರೂಪಿಜೇರಿ ಎಂಕ ಆಕೆರ ಬರುಂದಿಲ್ಲ ಎಂಕ ಪುಸ್ತಕ ಇರಲಿ. ಆ ವಿಡಿಯೋದಲ್ಲಿ ಇದ್ದ ಮನುಷ್ಯ ನಮ್ಗೆ ಗೊತ್ತಿರ್ಬೋದು. ಮೊನ್ನೆ ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ಮಹೇಶ್ ಶೆಟ್ಟಿ ಅವರ ಗಡಿಪಾರು ವಿರುದ್ಧ ಮತ್ತು ಸುಳ್ಳು ಪ್ರಕರಣಗಳ ಬಗ್ಗೆ ತಹಶೀಲ್ದಾರರಿಗೆ ಮನವಿ ಕೊಡಲಿಕ್ಕೆ ಹೋಗುವಾಗ ಅಲ್ಲಿ ಧರ್ಮಸ್ಥಳ ಸಂಘದ ರೌಡಿಗಳು ಅಂದರೆ ಅಲ್ಲಿ ಮನವಿ ಕೊಡುವ ಸಂದರ್ಭದಲ್ಲಿ ಏನಾದರೂ ಗಲಭೆ ಎಬ್ಬಿಸಬೇಕು, ಅಲ್ಲಿ ಲಾಠಿ ಚಾರ್ಜ್ ಆಗಬೇಕು, ಸುಮಾರು ಜನರ ಮೇಲೆ ಕೇಸ್ ಆಗಬೇಕು, ಆ ಥರ ಎಲ್ಲ ಉದ್ದೇಶದಿಂದ ಜನ ಕಟ್ಟಿಕೊಂಡು ಧರ್ಮಸ್ಥಳ ಸಂಘದ ಬಡ್ಡಿ ಮಕ್ಕಳ ಗ್ಯಾಂಗ್ ಇದೆಯಲ್ಲ ಅಲ್ಲಿ ಬಂದಿತ್ತು. ಅದರಲ್ಲಿ ಇವನು ಕೂಡ ಬಂದಿದ್ದ. ಈ ವಿಡಿಯೋ ನೋಡಿ. ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ. ಈಗ ನಾವು ಒಳಗೆ ಹೋಗಿ ಏನು ಮಾಡಿದ್ದೇವೆ ಏನು ಮಾತಾಡಿದ್ದೇವೆ? ತಹಶೀಲ್ದಾರ್ ಹತ್ರ ನಾನು ಫೋನ್ ಮಾಡಿ ಹೇಳಿದ್ದು ಇದು ನಂದು ತಪ್ಪು. ಅಲ್ಲಿ ಮನವಿ ಕೊಟ್ಟು ವಾಪಸ್ ಬರುವ ಸಂದರ್ಭದಲ್ಲಿ ಈ ಧರ್ಮಸ್ಥಳ ಬಡ್ಡಿ ಮಕ್ಕಳ ಗ್ಯಾಂಗಿನ ಈತ ನಮ್ಮದೇ ಊರಿನವ ಇಲ್ಲಿ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ? ಅವನಿಗೆ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿಯಲ್ಲಿ ಏನು ಕೆಲಸ? ಅಲ್ಲಿ ಗೊತ್ತಾಗಬಾರ್ದು ಅಂತ ಮೆಲ್ಲಕ್ಕೆ ಅಲ್ಲಿ ನೋಡಿಕೊಂಡು ಒಳಗಡೆ ಹೋದ. ತುಂಬ ಜನ ಬಂದಿದ್ದಾರೆ ಅವತ್ತು ಗಲಭೆ ಎಬ್ಬಿಸಬೇಕು, ಅಲ್ಲಿ ಮನವಿ ಕೊಡುವಂಥದ್ದನ್ನು ಏನಾದರೂ ಮಾಡಿ ತಪ್ಪಿಸಬೇಕು ಅಂತ ಜನಗಳನ್ನು ಕಟ್ಟಿಕೊಂಡು ಬಂದಿದ್ದು ಎಲ್ಲರಿಗೂ ಗೊತ್ತಿದೆ. ಈತ ಸಾಯಂಕಾಲ ಅಷ್ಟೊತ್ತಿಗೆ ಕುಡಿದು ತೂರಾಡ್ತಾ ಇರೋದು ನಮ್ಮ ಊರಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಇಷ್ಟೊಂದು ಮದ್ಯವರ್ಜನ ಶಿಬಿರ ಆಗ್ತಾ ಇದೆ, ಈಗಲೂ ನಡೀತಾ ಇದೆ. ಈ ಇವನನ್ನು ಮತ್ತೆ ಆ ಬೋಳಂಗಡಿಯನ್ನು ಯಾವಾಗ ಮದ್ಯವರ್ಜನ ಶಿಬಿರಕ್ಕೆ ಹಾಕ್ತಾರೆ ಅಂತ ಈ SKDRDP ಅವ್ರ ಹತ್ರ ಪ್ರಶ್ನೆ ಕೇಳಬೇಕು. ಮದ್ಯವರ್ಜನ ಶಿಬಿರ ಎಲ್ಲ ಮಾಡ್ತಾರಲ್ಲ, ಇಂಥವ್ರನ್ನೆಲ್ಲ ಯಾವಾಗ ಮದ್ಯವರ್ಜನ ಶಿಬಿರಕ್ಕೆ ಹಾಕಿ ನೀವು ಕುಡಿಯೋದನ್ನು ಎಲ್ಲ ನಿಲ್ಲಿಸ್ತೀರಾ? ನೀವು ಅಮಾಯಕರನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಮದ್ಯವರ್ಜನ ಶಿಬಿರಕ್ಕೆ ಹಾಕ್ತಿರಲ್ಲ, ಅಲ್ಲಿ ಸರ್ಕಾರದಿಂದ ಬರ್ತದೆ, ದುಡ್ಡು ಬರ್ತದೆ, ಅದನ್ನು ಕೊಳ್ಳೆ ಹೊಡೆಯಲಿಕ್ಕೆ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮ ಇಟ್ಟು ಈ ಅಮಾಯಕರನ್ನು ತೊಗೊಂಡೋಗಿ ಮದ್ಯವರ್ಜನ ಶಿಬಿರಕ್ಕೆಲ್ಲ ಹಾಕ್ತಾರಲ್ಲ, ಇಂಥವರನ್ನೆಲ್ಲ ಯಾವಾಗ ಹಾಕ್ತೀರಾ? ಯಾಕಂದರೆ ಮದ್ಯವರ್ಜನ ಶಿಬಿರ ಮಾಡುವಾಗ ಎಷ್ಟೆಲ್ಲ ದುಡ್ಡು ಬರ್ತದೆ ಅನ್ನೋದನ್ನು ದಾಖಲೆ ಆವಾಗಲೇ ಈ ಜಯಂತ್ ಅವರು ತೆಗೆದು ಬಿಡುಗಡೆ ಮಾಡಿದ್ದಾರೆ. ಎಷ್ಟು ಕೋಟಿ ದುಡ್ಡು ಬರ್ತಾ ಇದೆ, ಜನರಿಂದ ಎಷ್ಟು ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಏನೇನು ಮಾಡ್ತಾರಲ್ಲಿ ಅನ್ನೋದನ್ನು ಎಲ್ಲ ದಾಖಲೆ ಸಮೇತ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ. ಈ ವಿಚಾರವಾಗಿ ಇಂಥವರನ್ನು ಆದಷ್ಟು ಬೇಗ ಮದ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಅಂತ ಕೇಳ್ತಾ ಇದ್ದೀನಿ. ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಸ್ಟೇಟಸ್ ಎಲ್ಲ ಹಾಕ್ತಾ ಇದ್ದಾನೆ. ನಾವು ಮಾತಾಡ್ಲಿಕ್ಕೆ ಹೋಗಲಿಲ್ಲ, ನಮ್ಮೂರಿನವರು ಯಾಕೆ ಅಂತ. ಆವತ್ತು ಬಾಟ್ಲಿಯಲ್ಲಿ ಹೊಡೆದಿರುವಂಥ ಸಮಯದಲ್ಲಿ ಈ ಪುಕ್ಕಲ ಸುಳ್ಳು ಕಂಪ್ಲೇಂಟ್ ಕೊಡಲಿಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದ. ಆದರೆ ಆವತ್ತು ವಿಡಿಯೋ ನಾನು ಮಾಡಿದ್ರಿಂದ ಅಲ್ಲಿ ಏನು ಮಾಡಲಿಕ್ಕಾಗಲಿಲ್ಲ. ಆಮೇಲೆ ಅಪಪ್ರಚಾರ, ನಮ್ಮ ಊರಿನ ಅಪಪ್ರಚಾರಕ್ಕೆ ಒಂದು ಲೀಡರಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಇಂಥವರನ್ನೇ ಇವರು ಬಳಸಿಕೊಳ್ಳೋದು. ಆವತ್ತು ಮಾಡಿದ ಕೆಲಸದಿಂದಾಗಿ ಇವನಿಂದಾಗಿ SKDRDPಗೆ 75,000 ಕೋಟಿ ಲಾಸ್ ಆಗಿದೆ. ಅಂದರೆ ವರ್ಷಕ್ಕೆ 1 ಲಕ್ಷ ಕೋಟಿ ಸಾಲ ಕೊಡ್ತಾ ಇದ್ದಾರೆ. ಅದರಲ್ಲಿ 75% ಅಂದರೆ 75,000 ಕೋಟಿ ಈಗ ಜನ ಸಾಲ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. 75,000 ಕೋಟಿ ಬಾಕಿಯಾಗಿದೆ, ಯಾರು ಕಟ್ತಾ ಇಲ್ಲ. ಹಾಗಾಗಿ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಲಾಯರ್ ಕಡೆಗಳಿಂದ ನೋಟಿಸ್ ಕೊಡ್ತಾ ಇದ್ದಾರೆ. ನಾವು ಹೇಳುವಂಥದ್ದು ಲಾಯರ್ ಕಡೆಯಿಂದ ನೋಟಿಸ್ ಕೊಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಡೈರೆಕ್ಟಾಗಿ ಕೋರ್ಟಿಗೆ ಹಾಕಿ, ನೀವು ಸಾಲ ಕಟ್ಟುವುದಿಲ್ಲ ಅಂತ ಡೈರೆಕ್ಟಾಗಿ ನೀವು ಕೋರ್ಟಿಗೆ ಹಾಕಿ, ಸಾಲ ಕಟ್ಟುವುದಿಲ್ಲ ಅಂತ ಯಾವಾಗ ಕೇಸ್ ಮಾಡ್ತೀರಾ ಅಂತ ನಾವು ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಕಾಯ್ತಾ ಇದ್ದೇವೆ. ಯಾಕಂದರೆ ನಾವು ಹಾಕಿರುವಂಥ ಕೇಸ್ಗೆ ಸ್ಟೇ ತಂದಿದ್ದೀರಾ, ಕೇಸ್ ಮಾಡಬಾರ್ದು ಅಂತ. ನೀವು ಮಾಡಬೇಕು ಅಂತ ನಾವು ಕಾಯ್ತಾ ಇದ್ದೇವೆ.
ಹಾಗಾಗಿ ಲಾಯರ್ ನೋಟಿಸ್ಗೆಲ್ಲ ಯಾರು ಕೂಡ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದನ್ನು ಇಟ್ಕೊಂಡಿರಿ. ಆಮೇಲೆ ಎಲ್ಲರೂ ದಯವಿಟ್ಟು ನಿಮ್ಮ ಈ ಸಂಘದ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಲ್ಲಿಗೆ ಹೋಗಿ ಒಂದು ಅರ್ಜಿ ಕೊಟ್ಟು ನಿಮ್ಮ ಬ್ಯಾಂಕಿನ ಸ್ಟೇಟ್ಮೆಂಟ್ ತೆಗೀರಿ. ನಿಮಗೆ ಸಾಲ ಕೊಟ್ಟಿರುವಂಥದ್ದು, ನೀವು ಸಾಲ ಕಟ್ಟಿರುವಂಥದ್ದು, ನಿಮ್ಮ ಸಂಘದ ಪಾಸ್ ಪುಸ್ತಕ, ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳ್ಳಿ, ಇಟ್ಕೊಂಡಿರಿ. ನೀವು ಬೇಕಾಗ್ತದೆ, ಸದ್ಯದಲ್ಲೇ ಬೇಕಾಗ್ತದೆ. ಬಂದಿರೋ ನೋಟಿಸ್ ನಿಮ್ಮ ಹತ್ರ ಇರಲಿ, ಅದಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ದಾಖಲೆಗಳನ್ನು ಕೊಡದೆ ನೀವು ಕಟ್ಟುವಂಥ ಅವಶ್ಯಕತೆ ಇಲ್ಲ. ನಾವು ಹೇಳ್ತಾ ಇರೋದು ಕಟ್ಟಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಿಮ್ಮ ದಾಖಲೆಗಳು, ನೀವು ಕಟ್ಟಿರುವಂಥ ಒಂದೊಂದು ರೂಪಾಯಿಗೂ ಲೆಕ್ಕ ಅವರು ಕೊಡದೇ ಇದ್ದರೆ ಅಲ್ಲಿವರೆಗೂ ಕಟ್ಟೋದನ್ನು ನಿಲ್ಲಿಸಿ ಅಂತ ನಾವು ಹೇಳಿರುವಂಥದ್ದು. ಅಲ್ಲಿವರೆಗೆ ನೀವು ಕಟ್ಟುವ ಅವಶ್ಯಕತೆ ಇಲ್ಲ. ಈಗ 2.5 ವರ್ಷಗಳಿಂದ ಕಟ್ಟುವುದನ್ನು ನಿಲ್ಲಿಸಿದವರಿದ್ದಾರೆ. ಈಗಾಗಲೇ 75% ಜನ ಏನಿದೆ ಇಡೀ ರಾಜ್ಯದಲ್ಲಿ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ದಿನೇ ದಿನೇ ಅದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಏನಾದರೂ ಮಾಡಿ ಜನಗಳನ್ನು ಮಂಗ ಮಾಡಿ ನಿಮಗೆ ಲಾಭಾಂಶ ಕೊಡ್ತೇವೆ, ನಿಮಗೆ ಸಾಲ ಕೊಡ್ತೇವೆ, ನಿಮ್ಮ ಸಾಲವನ್ನು ಮನ್ನಾ ಮಾಡ್ತೇವೆ, ನಿಮಗೆ ಉಳಿತಾಯ ಕೊಡ್ತೇವೆ, ಈ ಥರ ಸುಳ್ಳು ಹೇಳಿ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಲಾಯರ್ ಕಡೆಯಿಂದ ನೋಟಿಸ್ ಕೊಟ್ಟು ನೀವು ಸಾಲವನ್ನು ಕಟ್ಟಿ, ಇಲ್ಲ ನಿಮ್ಮ ಮೇಲೆ ಕೇಸ್ ಆಗ್ತದೆ, ಅದು ಇದು ಅಂತ ಯಾವುದು ಹಳೆಯ ಕಾಲದ 20-25 ವರ್ಷ ಹಿಂದಿನ ಏನು ತಂತ್ರ ಎಲ್ಲ ಈಗ ಉಪಯೋಗ ಮಾಡ್ತಾ ಇದ್ದಾರೆ. ಜನಗಳು ದಡ್ರಲ್ಲ, ಬುದ್ಧಿವಂತರಿದ್ದಾರೆ. ಅದನ್ನೆಲ್ಲ ಯಾರು ಕೂಡ ತಲೆ ಕೆಡಿಸಿಕೊಳ್ಳೋಕ್ಕೆ ಹೋಗುವುದಿಲ್ಲ. ಮೊದಲು ನನಗೆ ನೋಟಿಸ್ ಕಳಿಸಿ. ನೀವು ನನಗೆ ಯಾಕೆ ಲಾಯರ್ ನೋಟಿಸ್ ಕಳಿಸಿಲ್ಲ? ನನಗೆ ಯಾಕೆ ನೀವು ಕೋರ್ಟಿಗೆ ಹಾಕಿಲ್ಲ? ನಾನು ಕೂಡ 3 ಲಕ್ಷ ಸಾಲ ತಗೊಂಡು 10,000 ಜಾಸ್ತಿಯೇ ಕಟ್ಟಿ ತೀರಿಸಿಯಾಗಿದೆ. 10,000 ಅವರೇ ನನಗೆ ಕೊಡಬೇಕು. 10,000 ಹೆಚ್ಚುವರಿ ಕಟ್ಟಿದ್ದೇನೆ ನಾನು. ಎಲ್ಲ ಲೆಕ್ಕಾಚಾರ ಮಾಡಿದ್ದಾಗ ನಾನು ಮತ್ತೆ ಕಟ್ಟೋದನ್ನು ನಿಲ್ಲಿಸಿದ್ದೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. 3 ಲಕ್ಷ ಸಾಲ ತಗೊಂಡಿದ್ದು, ಅವರು ಅದು 5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, 3 ಲಕ್ಷ ಸಾಲ ತಗೊಂಡಿದ್ದೇನೆ. 70,000 ಆದಮೇಲೆ ಕಟ್ಟೋದನ್ನು ನಿಲ್ಲಿಸಿದ್ದೆ. ಆಮೇಲೆ ಲೆಕ್ಕಾಚಾರ ಮಾಡುವಾಗ ಹಳೆ ಸಾಲಕ್ಕೆ ಉಳಿತಾಯ ಕಟ್ಟಿರುವಂಥದ್ದು ಮತ್ತು ಇನ್ಶೂರೆನ್ಸ್ ಕಟ್ಟಿರುವಂಥದ್ದು ಎಲ್ಲದು ಲೆಕ್ಕಾಚಾರ ಮಾಡುವಾಗ ಎಲ್ಲ ಡೂಪ್ಲಿಕೇಟ್. PRK ಅದು ಇದೆಲ್ಲ ಕಟ್ಟಿರೋದು ಲೆಕ್ಕಾಚಾರ ಮಾಡುವಾಗ, ಅದಕ್ಕೆ ಕಟ್ಟಿರುವಂಥ ಬಡ್ಡಿಗಳ ಲೆಕ್ಕಾಚಾರ ಮಾಡುವಾಗ ನಾನು ಕಟ್ಟಿರುವಂಥದ್ದು 10,000 ಜಾಸ್ತಿ ಆಗಿದೆ. ಅವರು ಕೊಡಬೇಕು ನನಗೆ. ಅದನ್ನು ಕೊಡದೆ ಬಿಡೋದು ಕೂಡ ಇಲ್ಲ. ಹಾಗಾಗಿ ಆವಾಗ ಶುರುವಾದಂಥ ಹೋರಾಟ ಇವಾಗ 75% ಜನ ಇಡೀ ರಾಜ್ಯದಲ್ಲಿ ಸಾಲ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ನಾವು ಕಟ್ಟಬೇಡಿ ಅಂತ ಹೇಳಲಿಲ್ಲ. ಅವರಾಗೆ ಲೆಕ್ಕಾಚಾರ ಮಾಡಿ ದಾಖಲೆಗಳನ್ನು ತಿಳ್ಕೊಂಡು ಯಾವುದು ದಾಖಲೆ ಬೇಕು, ನಮಗೆ ಯಾವ ಥರ ಮೋಸ ಆಗ್ತಾಯಿದೆ ಅದರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ಇವಾಗೆಲ್ಲ ತಿಳ್ಕೊಂಡಿದ್ದಾರೆ. ಇವಾಗ SIT ರಚನೆ ಆದಮೇಲೆ ನಾವು ಅದರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡೋದನ್ನು ಕಮ್ಮಿ ಮಾಡಿದ್ದೇವೆ. ಹಾಗಾಗಿ ಈಗ ಪುನಃ ಶುರು ಮಾಡಿದ್ದಾರೆ. ಲಾಯರ್ ನೋಟಿಸ್ ಕೊಟ್ಟು ನೀವು ಕಟ್ಟಬೇಕು, ಕಟ್ಟದಿದ್ದರೆ ನಿಮಗೆ ಕೇಸ್ ಆಗ್ತದೆ, ಡಾಕ್ಯುಮೆಂಟ್ ಎಲ್ಲ ಇಸ್ಕೊಂಡು ಹೋಗಿ. ಯಾಕಂದರೆ ಡಾಕ್ಯುಮೆಂಟ್ ಯಾರೆಲ್ಲ ಕೊಡ್ತಾರೆ, ನಾವು ಅವತ್ತಿಂದ ಹೇಳ್ಕೊಂಡು ಬಂದಿದ್ದೇವೆ. ನೀವು ದಾಖಲೆಗಳನ್ನು ಕೊಡಬೇಡಿ ಅಂತ ನಾವು ಅವತ್ತಿಂದ ಹೇಳ್ಕೊಂಡು ಬಂದಿದ್ದೇವೆ. ಯಾಕಂದರೆ ಉಳಿತಾಯ ಕೊಡ್ತೇವೆ, ಲಾಭಾಂಶ ಕೊಡ್ತೇವೆ, ಸಾಲ ಕೊಡ್ತೇವೆ, ನಿಮ್ಮ ಸಾಲ ಮನ್ನಾ ಮಾಡ್ತೇವೆ, ಇನ್ನೊಬ್ಬರಿಗೆ ಸಾಲ ಬೇಕು, ಈ ಥರ ಎಲ್ಲ ಸುಳ್ಳು ಹೇಳಿಕೊಂಡು ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಹೆಸರಲ್ಲಿ ಬೇರೊಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಸಾಲ ತಗೊಂಡು ಆ ಸಾಲವನ್ನು ನಿಮ್ಮ ಹೆಸರಿಗೆ ಮಾಡ್ತಾ ಇದ್ದಾರೆ, ನಿಮ್ಮ ಪಾನ್ ಕಾರ್ಡಿಗೆ ಎಂಟ್ರಿ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಕತೆಗಳು. ಹಾಗಾಗಿ ಯಾರು ಕೂಡ ಡಾಕ್ಯುಮೆಂಟ್ ಕೊಡಬೇಡಿ ಅಂತ ನಾವು ಹೇಳೋದು. ಮತ್ತೆ ಕೊಟ್ಟರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಮತ್ತು ಹೆದರಿಕೆ ನಾವು ಕಟ್ತೇವೆ, ನಾವೇನು ಮಾಡಲಿಕ್ಕಾಗೋದಿಲ್ಲ. ಕಟ್ಟುವವರು ಕಟ್ಟಬಹುದು. ಆದರೆ ದಾಖಲೆಗಳನ್ನು ಕೇಳಿ ನಿಮಗೆ ಆಗಿರುವಂಥ ಮೋಸದ ಬಗ್ಗೆ ನಾವು ಹೇಳ್ತೇವೆ ಹೊರತು ಮತ್ತೇನು ನಮಗೆ ಇದರಿಂದ ಏನು ಲಾಭ ಇಲ್ಲ. ಮತ್ತೊಂದು ವಿಚಾರ ಏನಂತಂದರೆ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸರ್ಕಾರಕ್ಕೆ ಕೂಡ ಪತ್ರ ಬರೆದಿತ್ತು. ಆ ಕಾರಣದಿಂದಾಗಿ SIT ರಚನೆ ಆಗಿತ್ತು. ಕಳೆದ 2005ರಿಂದ 2025ರವರೆಗೆ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಅಸಹಜ ಸಾವುಗಳ ಪ್ರಕರಣ ಆಗಲಿ, ಎಲ್ಲ ಪ್ರಕರಣಗಳ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪತ್ರ ಬರೆದಿತ್ತು. ಮತ್ತು SIT ಕೂಡ ರಚನೆ ಆಗಿತ್ತು. ಮತ್ತೊಮ್ಮೆ ತನಿಖೆಯಲ್ಲಿ ಏನು ವ್ಯತ್ಯಾಸ ಇದೆ ಅನ್ನುವ ಕಾರಣಕ್ಕೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿಯವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅದರಲ್ಲಿ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು, ವಿದ್ಯಾರ್ಥಿನಿಯರ ಪ್ರಕರಣಗಳ ಅಸ್ವಾಭಾವಿಕ
ಸಾವು ಕೊಲೆ ಪ್ರಕರಣಗಳಿಗೆ ಸಂಬಂಧಿಸಿ SIT ಗಮನ ಹರಿಸಬೇಕಿದೆ. ಆದರೆ SIT ಪ್ರಕರಣಗಳ ತನಿಖೆ ಮಾಡುತ್ತಿರುವ ಬಗ್ಗೆ ಮಾಹಿತಿ ಕಂಡುಬರುತ್ತಿಲ್ಲ ಎಂದು ನಾಗಲಕ್ಷ್ಮಿ ಚೌಧರಿ ಬರೆದಿರುವ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇದು SIT ಎಲ್ಲರಿಗೂ ಗೊತ್ತಿರುವಂಥದ್ದು. SIT ಬರೀ ಒಂದು ಚಿನ್ನಯ್ಯನ ಪ್ರಕರಣ, ಚಿನ್ನಯ್ಯ ಏನು ಹೂತಾಕಿರುವಂಥ ಪ್ರಕರಣದ ಬಗ್ಗೆ ಮತ್ತು ಚಿನ್ನಯ್ಯ ತಂದಿರುವಂಥ ಬುರುಡೆ ಆ ವಿಚಾರದವಾಗಿ ಸೌಜನ್ಯ ಹೋರಾಟಗಾರರ ಮೇಲೆ ಕೇಸು ದಾಖಲಿಸಿ ಅವರನ್ನು ನಿರಂತರವಾಗಿ ಹಲವಾರು ದಿನ ವಿಚಾರಣೆ ಮಾಡಿ ಜೈಲಿಗೆ ಹಾಕುವಂಥ ಪ್ರಯತ್ನಗಳು ನಡೆದಿತ್ತು. ಅದರ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅಲ್ಲಿ ಅದು ಅಷ್ಟೇ ಅಲ್ಲ, 20 ವರ್ಷಗಳಿಂದ ಅಲ್ಲಿ ಆಗಿರುವಂಥ ಸಹಜ ಸಾವುಗಳು, ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಪ್ರಕರಣ ಆಗಲಿ, ಅದಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ದೂರುಗಳು ದಾಖಲಾಗಿದೆ ಅದರ ಬಗ್ಗೆ ಎಲ್ಲದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಆರೋಪಿಗಳು ಯಾರು ಎಂದು ಪತ್ತೆ ಮಾಡಬೇಕು ಅನ್ನೋ ಉದ್ದೇಶದಿಂದ SIT ರಚನೆ ಆಗಿರುವಂಥದ್ದು. ಆದರೆ ಆ ಕೆಲಸ ಮಾಡ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಈಗ SITಗೆ ಪತ್ರ ಬರೆದಿದ್ದಾರೆ. ಅದೇ ರೀತಿ BLR ಪೋಸ್ಟ್ನಲ್ಲಿ ಬಂದಿರುವಂಥದ್ದು 38 ಬಾಡಿಗಳನ್ನು ಹೂತಾಕಿರೋದಕ್ಕೆ ಯಾವುದೇ ಒಂದು ದಾಖಲೆ ಇಲ್ಲ ಅನ್ನುವಂಥದ್ದು ಸ್ಫೋಟಕ ವರದಿಯನ್ನು ಮಾಡಿರುವಂಥದ್ದು BLR ಪೋಸ್ಟ್. ಅದರ ಬಗ್ಗೆ ಹಲವಾರು ಚರ್ಚೆಗಳು, ಹಲವಾರು ವಿಡಿಯೋಗಳು TVಯಲ್ಲಿ ಅದು ಬಂದಿಲ್ಲ, ಅದು ಯೂಟ್ಯೂಬ್ನಲ್ಲಿ ಕೆಲವೊಬ್ಬರು ಅದ್ರ ಬಗ್ಗೆ ಚರ್ಚೆ ಮಾಡಿ ವಿಡಿಯೋಗಳನ್ನು ಹಾಕಿದ್ದಾರೆ. BLR ಪೋಸ್ಟ್ನಲ್ಲಿ SIT ಕಾರ್ಯಾಚರಣೆ ನಡೆಸುವ ಸಂದರ್ಭದಲ್ಲಿ 38 ಬಾಡಿಗಳನ್ನು ಹೂತಾಕಿರೋದಕ್ಕೆ ಪಂಚಾಯತಿನಲ್ಲಿ ದಾಖಲೆ ಇದ್ದರೂ ಕೂಡ UDRನಲ್ಲಿ ಅಂದರೆ ಪೊಲೀಸ್ ದಾಖಲೆಯಲ್ಲಿ ಯಾವುದೇ ಒಂದು ದಾಖಲೆ ಇಲ್ಲ. ಮತ್ತು ಹೂತಾಕಿರುವುದು ಕೂಡ ಯಾವ ಸ್ಥಳದಲ್ಲಿ ಹೂತಾಕಿದ್ದಾರೆ ಅನ್ನೋದು ಕೂಡ ಮಾಹಿತಿ ಪಂಚಾಯತ್ನ ದಾಖಲೆಗಳಲ್ಲಿ ಇಲ್ಲ ಅನ್ನೋದನ್ನು ಕಂಡುಹಿಡಿದಿದೆ. ಅದೇ ರೀತಿ ಈ 38 ಬಾಡಿಗಳು ಯಾವ ರೀತಿಯಲ್ಲಿ ಸಾವು ಸಂಭವಿಸಿದೆ ಅನ್ನೋದನ್ನು ಕೂಡ ತನಿಖೆ ಆಗಬೇಕಿದೆ. ಇದು ವಿಚಾರ ಗೊತ್ತಿರುವಂಥ ಸ್ಫೋಟಕ ಮಾಹಿತಿಯನ್ನು BLR ಪೋಸ್ಟ್ ವರದಿ ಮಾಡಿರುವಂಥದ್ದು. ಅಲ್ಲೇ ಗೊತ್ತಾಗ್ತದೆ ಚಿನ್ನಯ್ಯ ಹೇಳ್ತಾ ಇರೋದು ಸತ್ಯ ಅನ್ನೋದು. ಅಲ್ಲೇ ಗೊತ್ತಾಗ್ತದೆ. 38 ಶವಗಳನ್ನು ಅಕ್ರಮವಾಗಿ ಹಾಕಲಾಗಿದೆ, ಯಾವುದೇ ಒಂದು ದಾಖಲೆ ಇಲ್ಲ ಅಂದರೆ ಅದರಲ್ಲೇ ಗೊತ್ತಾಗ್ತದಲ್ಲ. ಪಂಚಾಯತಿಯಲ್ಲಿ ದಾಖಲೆ ಇದೆ, ಪೊಲೀಸ್ ಸ್ಟೇಷನಲ್ಲಿ ದಾಖಲೆ ಇಲ್ಲ ಅಂದರೆ ಏನು ಅರ್ಥ? ಇದ್ರ ಬಗ್ಗೆ SIT ಸರಿಯಾಗಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ನಾವು ಕೂಡ ಮತ್ತೆ ವಿನಂತಿಸಿಕೊಳ್ತಾ ಇದ್ದೇವೆ. ಹೊಸದಾಗಿ ಬೆಳ್ತಂಗಡಿ ಉಪವಿಭಾಗಕ್ಕೆ DYSP ಆಗಿ ಬೆಂಗಳೂರು ವೈಟ್ಫೀಲ್ಡ್ DYSP ಆಗಿರುವ CK ರೋಹಿಣಿ ಅವರನ್ನು ನೇಮಕ ಮಾಡಿ ನವೆಂಬರ್ 4ರಂದು ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು ಮುಂದೆ ಬೆಳ್ತಂಗಡಿಗೆ ಹೊಸದಾಗಿ DYSP ಅವರು CK ರೋಹಿಣಿ ಅವರು ಬಂದಿದ್ದಾರೆ. ಆಮೇಲೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಮನೆಗೆ ವಾಪಸ್ಸಾಗಿದ್ದಾರೆ. ಅಪಪ್ರಚಾರ, ಸುಳ್ಳು ಕೇಸುಗಳನ್ನು ಹಾಕಿ ಬಂಧನ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಿದರು, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರು ಬೇರೆ ಕಡೆ ಇದ್ದರು. ಈಗ ಮನೆಗೆ ವಾಪಸ್ಸಾಗಿದ್ದಾರೆ. ಅದೇ ರೀತಿ ಈ ಸುಳ್ಳು ಪ್ರಕರಣಗಳ ಬಗ್ಗೆ ಕೋರ್ಟಿಗೆಲ್ಲ ಮೊನ್ನೆಯಿಂದ ಓಡಾಡ್ತಾ ಇದ್ದಾರೆ. ಇದು ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.